ಕುಪಾಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಮನೆ ಕಟ್ಬೋದು, ಇಟ್ಟಿಗೆ ಹೆಂಗೆ ಜೋಡಿಸ್ಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ಚಂದ ಮನೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಆದರೆ ಮನೆಯಲ್ಲಿ ಮನಸ್ಸನ್ನು ಹೆಂಗೆ ಕಟ್ಟಬೇಕು ಜೋಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಸಾಕಷ್ಟು ಪ್ರಾವಿಷನ್ಸ್ಗಳ ಹಣ ಹೆಂಗೆ ಗಳಿಸ್ಬೋದು ಅಂತೇಳಿ. ಆದರೆ ಹಣದ ಜೊತೆಗೆ ಗುಣಗಳನ್ನು ಹೆಂಗೆ ಬೆಳೆಸ್ಕೋಬೇಕು, ಗುಣವಂತನಾಗಬೇಕು ಅನ್ನೋದನ್ನು ಯಾರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಅನುಭವದಿಂದ ಬರಬೇಕಾಗಿದ್ದು. ಮನಸ್ಸನ್ನು ಜೋಡಿಸೋದಿರ್ಬೋದು, ಗುಣವಂತನಾಗೋದಿರ್ಬೋದು, ಅದು ಅನುಭವದಿಂದ ಬರುವಂಥದ್ದು. ಮದುವೆಯಲ್ಲಿ ತಾಳಿ ಹೆಂಗೆ ಕಟ್ಟಬೇಕು, ಗಂಡ ಹೆಂಡತಿ ಮದುವೆ ಹೆಂಗೆ ಮಾಡಬೇಕು ಅನ್ನೋದನ್ನು ಪುರೋಹಿತ ಹೇಳ್ಬೋದು. ಆದರೆ ಇಡೀ ಜೀವಮಾನ ಜೊತೆಯಾಗಿರೋದಾಗಲಿ ಅಥವಾ ಬೇರೆ ಆಗೋದಿರಾಗಲಿ ಅದು ಪುರೋಹಿತನ ಕೈಯೊಳಗಿಲ್ಲ. ಒಂದು ಕಡೆ ಒಬ್ಬರು ಪುರೋಹಿತರು, ಪಂಡಿತರು ಪ್ರವಚನ ಮಾಡ್ತಾ ಇದ್ದಾರೆ, ಕೀರ್ತನೆ ಮಾಡ್ತಾ ಇದ್ದಾರೆ. ಕೀರ್ತನೆ ಮಾಡ್ತಾ ಪ್ರವಚನ ಮಾಡ್ತಾ ಅಲ್ಲಿದ್ದಂಥ ಸಭಿಕರಿಗೆಲ್ಲ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅಂತ. ಯಾರು ದೇವರನ್ನೇ ನೆನೆಸ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಇಲ್ಲಿ ಇಷ್ಟೊಂದು ಜನ ಕೂತಿದ್ದೀರಿ, ಇದರಲ್ಲಿ ಯಾರು ಸ್ವರ್ಗಕ್ಕೆ ಹೋಗಲಿಕ್ಕೆ ತಯಾರಿದ್ದೀರಿ, ಕೈ ಎತ್ತಿರಿ ಅಂತ. ಅದಕ್ಕೆ ಎಲ್ಲರೂ ಕೈ ಎತ್ತಾರೆ. ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ತಯಾರಿದ್ದೀನಿ, ಎಲ್ಲರೂ ಕೈ ಎತ್ತಾರೆ. ಆದರೆ ಮೂಲೆಯಲ್ಲಿ ಒಬ್ಬ ಮುದುಕಿ ಕೂತಿರ್ತಾಳೆ, ಆಕೆ ಮಾತ್ರ ಕೈ ಎತ್ತಂಗಿಲ್ಲ. ಇದನ್ನು ನೋಡ್ತಾರೆ ಪ್ರವಚನಕಾರರು. ಅಜ್ಜಿ ಕೇಳ್ತಾರೆ, ಯಾಕಜ್ಜಿ ನಿನಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಇಚ್ಛೆ ಇಲ್ವಾ ಅಂತ. ಆಕೆ ಹೇಳ್ತಾಳೆ, ಯಾಕೆ ಇಚ್ಛೆ ಇಲ್ಲ ಸರ್, ನನಗೂ ಸ್ವರ್ಗಕ್ಕೆ ಹೋಗ್ಬೇಕಂತ ಇಚ್ಛೆ ಇದೆ ಅಂತ. ಆವಾಗ ಅವ್ರು ಕೇಳ್ತಾರೆ ಪ್ರವಚನಕಾರರು, ಮತ್ತು ನೀ ಯಾಕೆ ಕೈ ಎತ್ತಿಲ್ಲ, ಎಲ್ಲರೂ ಕೈ ಎತ್ತಾರೆ, ನೀ ಯಾಕೆ ಕೈ ಎತ್ತಿಲ್ಲ? ಆವಾಗ ಅಜ್ಜಿ ಹೇಳ್ತಾಳೆ, ಇಲ್ಲಿ ಯಾರೆಲ್ಲ ಕೈ ಎತ್ತಿದಾರ ಅಲ್ಲೇ ಈ ಓಣಿ ಒಳಗೆ ರಸ್ತೆ ಒಳಗೆ ಇರೋರು ಎಷ್ಟು ಕೈ ಎತ್ತಿಯಾರಲ್ಲ ಅವರೆಲ್ಲರದು ಕಥೆ ನನಗೆ ಗೊತ್ತಿದೆ. ಅವರೆಷ್ಟು ಫಟಿಗರಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಅವರು ಮೊದಲು ಹೋಗಲಿ ಸ್ವರ್ಗಕ್ಕೆ, ಅವ್ರು ಹೋದ ನಂತರ ಈ ಬೀದಿನೇ ನನಗೆ ಸ್ವರ್ಗ ಆಗಿಬಿಡುತ್ತೆ. ಅದು ಅನುಭವ. ಹೌದಾ? ಕೈ ಎತ್ತಿದ್ದು ಬೇರೆ, ಕೈ ಎತ್ತಿದ್ದಂಥ ಇಂಥ ವ್ಯಕ್ತಿಗಳ ಅವ್ರದ್ದು ಏನು ಇತಿಹಾಸ ನನಗೆ ಗೊತ್ತಿದೆ. ಅವ್ರು ಸ್ವರ್ಗಕ್ಕೆ ಹೋಗಲಿ, ಆಮೇಲೆ ಇದೇ ಬೀದಿ ನನಗೆ ಒಂದು ದೊಡ್ಡ ಸ್ವರ್ಗ ಆಗುತ್ತೆ ಅಂತ ಹೇಳ್ತಾರೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ, ನಿಮ್ಮೆಲ್ಲ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ಧನ್ಯವಾದಗಳು.